ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ನಾನು ಹೋದ ವಿಡಿಯೋದಲ್ಲಿ ಹೇಳಿದಾಗೇ ಹಿಮಾಲಯದ ಸಂತರು ಅಥವಾ ಆ ಬೆಲ್ಟಿನ ಜ್ಯೋತಿಷಿಗಳು, ಅಂದರೆ ಅವರು ಸಾತ್ವಿಕ ಜ್ಯೋತಿಷಿಗಳಾಗಿರ್ತಾರೆ. ಅವರು ಯೋಗಿನಿ ದಶಾವನ್ನಷ್ಟೇ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, 2007ರಲ್ಲಿ ನಾನು ಮೋದಿಜಿಯವರ ಒರಿಜಿನಲ್ ಜಾತಕ ಹಿಡ್ಕೊಂಡು ಏನೋ ಜೊತೆ ಹೋದ ನಂತರ ಅವರನ್ನು ಹಚ್ಚಿಕೊಂಡ್ರು. ಅವರು ಸಾಮಾನ್ಯವಾಗಿ BUBಯಿಂದ ಹೊರಗಡೆ ಇದ್ದವರನ್ನು ಹಚ್ಕೊಳ್ತಿರಲಿಲ್ಲ, ನನ್ನನ್ನು ಒಪ್ಪಿಕೊಂಡ್ರು. 2009ರಲ್ಲಿ ಇಂಡಿಯನ್ ಎಲೆಕ್ಷನ್ಸ್ ನನ್ನ ಜೊತೆಗೆ ಜಾಯಿಂಟ್ ಆರ್ಟಿಕಲ್ ಮಾಡಿ ಮನಮೋಹನ್ ಸಿಂಗ್ ಅವರು ಮತ್ತೆ ಪ್ರಧಾನಿ ಆಗ್ತಿರಂತ ಎಲ್ಲ ನಾವಿಬ್ಬರು ಸೇರಿ ಲೆಕ್ಕಾಚಾರ ಹಾಕಿ ಎಲ್ಲ ಬರೆದ ನಂತರ ಆಮೇಲೆ 2007ರಲ್ಲಿ ಮೋದಿಯವರು ಮತ್ತೆ ಗುಜರಾತ್ CM ಆಗ್ತಾರೆ. ಕಡಿಮೆ ಸೀಟ್ ಬರುತ್ತೆ, ಅದೇ ಹೋದ ಸಲಕ್ಕಿಂತ ಅಂತ ಹೇಳಿದಲ್ಲ ನಿಜ ಆದಮೇಲೆ ಅವರನ್ನು ನನ್ನ ಅನಲೈಸಿಸ್ ಎಲ್ಲ ನೋಡಿಕೊಂಡು ಹಚ್ಕೊಂಡ್ರು. ಆಮೇಲೆ ಅವ್ರ ಜೊತೆಗೆ ನಾನು ಒಂದು ವರ್ಷ ದಿಲ್ಲಿಲೇ ಇದ್ದಂಗೆ ಇದ್ಬಿಟ್ಟಿದ್ದೆ, ಅಲ್ಲೇ ಆಫೀಸ್ ಮಾಡ್ಕೊಂಡಂಗೆ. ಅವ್ರ ಹತ್ರ ಕಲೀಲಿಕ್ಕೂ ಆಗುತ್ತೆ, ಸ್ವಲ್ಪ ಆ ಕಡೆ ಕೆಲಸನೂ ಮಾಡ್ದಂಗೆ ಆಗುತ್ತೆ ಅಂತ. ನನ್ನ ತಂಗಿ ದಿಲ್ಲಿಲಿದ್ದು ನನಗೆ ಹಾಗೆ ಉಳಿಯುವ ವ್ಯವಸ್ಥೆ ತೊಂದರೆ ಇರಲಿಲ್ಲ. ಮತ್ತು ಸಪೋರ್ಟಿಗೆ ತುಂಬ ಜನ ಇದ್ದರು. ಅದರಲ್ಲಿ ವಿಶೇಷವಾಗಿ ಗೋವಾದ ಮಾಜಿ CM ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಕಾರು ಡ್ರೈವರು KN ರಾಜವರು ಅವ್ರ ಮನೇಲಿ ಕೂರಿಸ್ಕೊಂಡು ಪಾಠ ಹೇಳ್ತಿದ್ರು. ವೀಕೆಂಡಿಗೆ ನಾವು ಒಟ್ಟಿಗೆ BUBಗೆ ಭಾರತೀಯ ವಿದ್ಯಾಭವನಕ್ಕೆ ಹೋಗ್ತಾಯಿದ್ವಿ ದಿಲ್ಲಿದು. ಅಲ್ಲಿ ಜ್ಯೋತಿಷ ಎಲ್ಲ ಮಾಡ್ಕೊಂಡು ಅವರ ಅಡ್ವಾನ್ಸ್ಡ್ ಲೆವೆಲ್ ಕ್ಲಾಸಸ್ಸಲ್ಲಿ ಕೂತ್ಕೊಂಡು ಚರ್ಚೆ ಎಲ್ಲ ಮಾಡ್ತಾ ಡಿಸ್ಕಸ್ ಮಾಡ್ತಿದ್ರು. ಹಾಗೆ ಒಂದು ಹಿಂಟ್ ಕೊಟ್ಟರು, ಇಂಥವ್ರನ್ನೊಬ್ಬರು ನೋಡು ನೀನು ಅಂತ. ಆಯಿತು ಅಂತ ನಾನು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದೆ. ಅವ್ರು ಆ್ಯಕ್ಚುಲಿ ನಮ್ಮ ದೇಶದ ಸೀಕ್ರೆಟ್ ಸರ್ವೀಸಲ್ಲಿದ್ದರು. ಹಾಗೆ ಅವ್ರ ಹೆಸರಲ್ಲಿ ನಾನು ಇಲ್ಲಿ ಹೇಳ್ತಲ್ಲ, ಮಿಸ್ಟರ್ ಸಿಂಗ್ ಅಂತ ಇಟ್ಕೊಳ್ಳಿ. ಎಂಥ ಅದ್ಭುತ ಜ್ಯೋತಿಷಿ ಆಗಿದ್ದರು. ಈಗ ಬಿಟ್ಟಿದ್ದಾರ, ರಿಟೈರ್ಮೆಂಟ್ ಅಂತೂ ಆಗಿದೆ. ಅವ್ರ ಮಗಳು ಮಾಡ್ತಾಳೆ ಈಗ ಅನ್ಸುತ್ತೆ. ನೋಡಿದೆ ಎಲ್ಲ ಬೇರೆ ನಾಲೆಜ್ ಇದೆ. ಆಮೇಲೆ ದಿಲ್ಲಿಲಿ ಏನು ಅಂತಂದರೆ, ಅಲ್ಲಿ ಕೆಲವೊಂದೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ದುಡ್ಡು ಖರ್ಚಾಗುತ್ತೆ, ಕೆಲವೊಂದು ಸಲ ದುಡ್ಡು ಬದಲಿಗೆ ಬೇರೆ ಏನೇನೋ ಅವರಿಗೆ ಊಟ ತಿಂಡಿಗೆ ಕುಡಿಲಿಕ್ಕೆ ಕೊಡಬೇಕಾಗತ್ತೆ. ಅನ್ಯಂತ ಭಾವಿಸಬೇಡಿ, ಕೆಲವೊಂದು ಕಡೆ ಕೆಲವೊಂದು ನಡೆಯುತ್ತೆ. ಈಗ ನಮಗೆ ಒಂದು ಸಿಕ್ಕಿದೆ, ವಿಶೇಷವಾದಂಥ ಒಂದು ಪುಸ್ತಕ ಸಿಕ್ಕಿದೆ. 10 ಲಕ್ಷ ಕೇಳ್ತಾ ಇದ್ದಾರೆ. ಬೇಕಾ ಬೇಡಬೇಡುವಂಥ ಒಂದು ಡೈನಾಮದಲ್ಲಿ ನಾನು ಅಷ್ಟು ತೋರಿಸಿದ್ದೀವಿ ಏನು ಮಾಡಬೇಕು ಅಂತ. ಅದು ಆಮೇಲೆ ಮಾತಾಡ್ತೀನಿ, ಬರೋಣ. ಈ ವ್ಯಕ್ತಿ ಎಂಥ ಅದ್ಭುತವಾದಂಥ ಜ್ಯೋತಿಷಿ ಅಂತಂದರೆ, ಗೌರ್ಮೆಂಟ್ ಸರ್ವಿಸಲ್ಲಿ ಸೀಕ್ರೆಟ್ ಸರ್ವಿಸಲ್ಲಿ ಇದ್ದರಿಂದ ನಾನು ಹೇಳ್ತಾ ಇಲ್ಲ ಅವ್ರ ಹೆಸರನ್ನು. ಇಲ್ಲಿ ನೋಡಿ, ಇಲ್ಲೊಂದು ನಾನು ಕೇಸ್ ಹಾಕಿದ್ದೇನೆ, ಬರ್ತ್ ಆಫ್ಟರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್. ಒಂದು ಗಂಡ ಹೆಂಡತಿಗೆ ಇವರು ಪ್ರೆಡಿಕ್ಷನ್ ಕೊಟ್ಟಿದ್ದರು. ನವಾಂಶ ಮಾಸ್ಟ್ರು ಇವರು, ರಾಶಿ ನವಾಂಶ ತ್ರಿಂಶಾಂಶ ಮಾಸ್ಟ್ರು. ಮದುವೆಯಾಗಿ 2 ಮಕ್ಕಳಾದ ನಂತರ ಈ ಜಾತಕ ನೋಡ್ಕೊಳ್ಳಿ. ಮಧ್ಯಪ್ರದೇಶದ್ದು ಗಂಡ ಹೆಂಡತಿ ಇಬ್ಬರದಿದೆ. ನಾನು ಒಂದು ಕೇಸ್ ಹಾಕಿದ್ದೀನಿ. ನೀವು ಫಸ್ಟ್ ವಿಂಶೋತ್ತರಿ ನೋಡ್ಕೊಳ್ಳಿ, ಆಮೇಲೆ ಯೋಗಿನಿ ನೋಡಿ. ಬಟ್ ಯೋಗಿನಿ ನೋಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಹಿಂಗೆ ಜನರಲಾಗಿ ಹಿಂಗೆ ನೋಡ್ತಾರೆ. 2ನೇ ಸೈಕಲ್ ಅದು, ಯಾಕಂದರೆ 36 ವರ್ಷಕ್ಕೆ ಒಂದು ಸೈಕಲ್ ಆಗೋಗುತ್ತೆ ಯೋಗಿನಿ. ನಾನು ಮತ್ತೆ ಭ್ರಾಮರಿ, ಭದ್ರಿಕಾ, ಸಂಕಟ ಇದೆಲ್ಲ ಹೇಳೋಕ್ಕೆ ಹೋಗಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಲ್ಲಿ ಬರೋ ಗ್ರಹಗಳ ಹೆಸರನ್ನೇ ತೊಗೊಳ್ತೀನಿ. ಇಲ್ಲಿ ರಾಹು ಕೇತು ಒಂದೇ ಯೋಗಿನಿಯಲ್ಲಿ. 8 ಯೋಗಿನಿಯರು ಇರೋದ್ರಿಂದ ರಾಹು ಮತ್ತು ಕೇತುವನ್ನು ಒಂದೇ ಅಂತ ಪರಿಗಣಿಸ್ತೀವಿ ನಾವು. ರಾಹುವನ್ನು ನೋಡಿದಾಗೇ ಕೇತುವನ್ನು ನೋಡ್ತೀವಿ ಯೋಗಿನಿ ದಶಾನಲ್ಲಿ. ಯೋಗಿನಿ ದಶಾನಲ್ಲಿ ಸಂಕಟ ಅಥವಾ ರಾಹುವಿನ ದಶ ಇದ್ದರೆ ಆ ಟೈಮ್ನಲ್ಲಿ ಮದುವೆ ಆದರೆ ಭಾಳ ಜಗಳ ಮತ್ತು ತಂಟೆಗಳ ಮೂಲಕ ಮದುವೆ ಎಂಡ್ ಆಗುತ್ತೆ. ಇದನ್ನು ಟೆಸ್ಟ್ ಮಾಡಿ. ಇದು ಅಶುತೋಷ್ ಹೇಳಿದ್ದು. ಒಂದೊಂದು ಕಡೆ ಒಂದೊಂದು ಥರ ಯೋಗಿನಿ ಆಗ್ತಾರೆ. ಇದು ನನಗೆ ಭಾಳ ಅದ್ಭುತ ಅಂತ ಅನಿಸಿದ್ದು. ಅಂದರೆ ಮದುವೆಯಾಗಿ 2 ಮಕ್ಕಳಾಗಿ ಆಪರೇಷನ್ ಆದವರಿಗೆ ಇವರು ಮತ್ತೆ ನಿಮಗೆ ಸಂತಾನ ಆಗುತ್ತೆ. 2009 ಜುಲೈನಲ್ಲಿ ಕೊಟ್ಟ ಪ್ರೆಡಿಕ್ಷನ್ನು. ಜುಲೈ 3ನೇ ವಾರದಲ್ಲಿ ಅವರಿಗೆ ಆಪರೇಷನ್ ನಂತರನೂ ಮತ್ತೊಂದು ಸಂತಾನ ಆಗಿದೆ. ಇದು ಒಂದು ಕೇಸ್ ಇಟ್ಕೊಳ್ಳಿ. ಇದರ ಫಸ್ಟ್ ವಿಂಶೋತ್ತರಿಯಲ್ಲಿ ನೋಡಿ, ಯೋಗಿನಿ ಹಿಂಗೆ ರೆಗ್ಯುಲರ್ ನೋಡಿ. ಈಗ ನಾನು ಯೋಗಿನಿ ದಶವನ್ನು ಸರಿಯಾಗಿ ಓಡಿಸಿದ ಹಾಗೆ ಅವ್ರು ಹೇಳಿಕೊಟ್ಟಿದ್ದಾನೆ ಅಂತ ತೋರಿಸ್ತಾ ಇದ್ದೇನೆ. ಯೋಗಿನಿ ದಶವನ್ನು ನಾವು ಹಾಕುವಂಥದ್ದು ಪ್ರೋಗ್ರೆಷನ್ ಚಾರ್ಟ್ ಅಂತ ಕರಿತೀವಿ. ವರ್ಷಫಲ ಅಂತ ಕೂಡ ಕರೀತಾರೆ, ಅದಕ್ಕೆ ತಾಜಿಕ ವರ್ಷಫಲ ಅಂತ ಕೂಡ ಕರೀತಾರೆ. ಅದು ಹೇಗೆ ಅಂತಂದರೆ, ನಿಮ್ಮ ಸೂರ್ಯನ ಡಿಗ್ರಿ ಮಿನಿಟ್ ಸೆಕೆಂಡ್ಸನ್ನು ನೋಡ್ಕೊಳ್ಳಿ. ಉದಾಹರಣೆಗೆ ಶತಾಧನಿ ಡಾಕ್ಟರ್ R ಗಣೇಶ್ ಅವರದನ್ನೇ ಈಗ ನಾನು ತೋರಿಸ್ತೀನಿ ನೋಡಿ. ಅವರ ಡಿಗ್ರಿ ಮಿನಿಟ್ ಸೆಕೆಂಡ್ಸು ಸೂರ್ಯಂದು 17 ಡಿಗ್ರಿ. ಇಲ್ಲಿ ನೋಡಿ, ನಾನು ಬರ್ತ್ ಚಾರ್ಟ್ ಅಂತ ಹಾಕಿದ್ದೀನಲ್ಲ, ಅದ್ರ ಕೆಳಗಡೆ ಡಿಗ್ರಿ ಮಿನಿಟ್ ಸೆಕೆಂಡ್ಸ್ ಎಲ್ಲ ಗ್ರಹಗಳದ್ದು ಬರ್ತದೆ. ಸೂರ್ಯನ ಡಿಗ್ರಿ ಮಿನಿಟ್ ಸೆಕೆಂಡ್ಸು 17, 53, 23 ಅಪ್ ಟು ಸೆಕೆಂಡ್ಸ್ವರೆಗೆ
ಸೂರ್ಯ ಪ್ರತಿ ವರ್ಷ ಅದೇ ಡಿಗ್ರಿ, ಅದೇ ಮಿನಿಟು, ಅದೇ ಸೆಕೆಂಡ್ಸು, ನೀವು 5 ಲೆವೆಲ್ವರೆಗೂ ತೊಗೊಳ್ಬೋದು. ಅವ್ರು ಹುಟ್ಟಿದ ಸ್ಥಳಕ್ಕೆ ಕೋಲಾರ ಆ ಟೈಮಿಗೆ ಬಂದಾಗ, ಅದು ನಿಮ್ಮ ಹುಟ್ಟಿದ ಸ್ಥಳ ಆದರೆ ಆ ಪ್ಲೇಸಿಗೆ ಅದೇ ಡಿಗ್ರಿ, ಅದೇ ಮಿನಿಟು, ಅದೇ ಸೆಕೆಂಡ್ಸಿಗೆ ಬಂದಾಗ ನಿಮ್ಮ ಊರಲ್ಲಿ ಯಾವ ಲಗ್ನ ಉದಯ ಆಗ್ತಾ ಇರುತ್ತೋ ಆ ಟೈಮಿನ ಜಾತಕವನ್ನು ಹಾಕ್ಕೊಳ್ಬೇಕು. ಆ ಜಾತಕದ ಮೇಲೆ ನೀವು ಯೋಗಿನಿ ದಶವನ್ನು ಪ್ರಯೋಗ ಮಾಡಬೇಕು. ಇದು ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ರನ್ನಿಂಗ್ ಇಯರ್ ತೊಗೊಳ್ಬೇಕು. ಈಗ ಆರ್ ಗಣೇಶ್ವರ ಜಾತಕದಲ್ಲಿ ಅವರ ಹುಟ್ಟಿದ ದಿನಾಂಕ 4 ಡಿಸೆಂಬರ್ 1962. ಈ ವರ್ಷದ ಪ್ರೋಗ್ರೆಷನ್ ಚಾರ್ಟು 4 ಡಿಸೆಂಬರ್ 2025. ನೋಡಿ ಟೈಮಿಂಗ್ ಚೇಂಜ್ ಆಗುತ್ತೆ ಸೂರ್ಯನ ಮೂಮೆಂಟು. ಯಾಕಂದರೆ ಸೂರ್ಯ 365 ದಿವಸ ಮತ್ತು ಸ್ವಲ್ಪ ಕಾಲು ದಿವಸದಲ್ಲಿ 1 ವರ್ಷವನ್ನು ಮುಗಿಸ್ತಾನೆ ಭೂಮಿಯ ಸುತ್ತ ತಿರುಗುವಂಥದ್ದು. ಸೊ ರನ್ನಿಂಗ್ ಇಯರು 4 ಡಿಸೆಂಬರ್ 2025 ಅಂದರೆ 63 ರನ್ನಿಂಗ್ ಇಯರ್, ಅದನ್ನೇ ನೋಡಬೇಕು. ಕೋಲಾರದಲ್ಲಿ 6 ಗಂಟೆ 11 ನಿಮಿಷ 58 ಸೆಕೆಂಡಿಗೆ ವರ್ಷ ಜಾತಕ ಆಗುತ್ತೆ. ಇದಕ್ಕೆ ನಾವು ಯೋಗಿನಿ ದಶವನ್ನು ಹಾಕಬೇಕು. ನೋಡಿ ಇಲ್ಲಿ ನಡೀತಾ ಇರುವಂಥದ್ದು ಯಾವುದು ಯೋಗಿನಿ? ಇಲ್ಲಿ ರಾಹು ಮತ್ತು ಸೂರ್ಯ. ಹೌದಾ? ಸಿಂಪಲ್ ಫಸ್ಟ್ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ಇತ್ತೀಚೆಗೆ ನಾವು ಉದ್ದ ವಿಡಿಯೋ ಮಾಡಿದ್ರೆ ರೀಲ್ಸ್ಗಳ ವ್ಯಾಪಾರ ನಡೆಯೋದೇ ಇಲ್ವಂತೆ. ಹಾಗಾಗಿ ನಾನು ಒಂದೊಂದು ವಿಡಿಯೋಕ್ಕೂ ಒಂದೊಂದೇ ಕೇಸ್ ಸ್ಟಡಿ ಕೊಡ್ತೀನಿ ಅಥವಾ 2 ಕೊಡ್ತೀನಿ. ಏನು ನೋಡಿ, ರಾಹು ಅಥವಾ ಕೇತು ಅಂತ ಇಟ್ಕೊಳ್ಳಿ. ರಾಹು 4ನೇ ಮನೆಯಲ್ಲಿದ್ದಾನೆ ಸುಖ ಸ್ಥಾನದಲ್ಲಿ. ಇಲ್ಲಿ ಮುಂತ ತುಂಬ ಇಂಪಾರ್ಟೆಂಟು ವರ್ಷಫಲದಲ್ಲಿ. ಮುಂತ 2ನೇ ಮನೆ, ಅದು ಒಳ್ಳೆಯದು ವರ್ಷಫಲದಲ್ಲಿ. 2ನೇ ಮನೆ ಧನಸ್ಥಾನ, ಅನಿರೀಕ್ಷಿತವಾದಂಥ ಧನ ಬಂದಿದೆ ಇವರಿಗೆ. ರಾಹು ಮತ್ತು ಕೇತು ತಗೊಳ್ಳಿ. ರಾಹುವಿನ ಡಿಸ್ಪಾಸಿಟ್ರಿ ಶನಿ 11ನೇ ಮನೆ. ಯಾವುದೇ ಪ್ರಶಸ್ತಿ ಅಥವಾ ಧನಾಗಮನಕ್ಕೆ 11ನೇ ಮನೆ ಬರಲೇಬೇಕು. ನಾನು ಆ್ಯಕ್ಚುಲಿ ಹೊಡೆದ್ರೆ ಅದನ್ನು ಮಾತಾಡ್ತಾ ಇದ್ದೆ, 11ನೇ ಮನೆ ನಡೀತಾ ಇದ್ದೆ ಅಂತ ಬೇರೆ ಯಾವುದೋ ವಿಚಾರಕ್ಕೆ. ಆಮೇಲೆ ಭುಕ್ತಿ ಸೂರ್ಯ. ಸೂರ್ಯ ಭಾಳ ಪ್ರಬಲವಾಗಿ ಲಗ್ನದಲ್ಲಿ ಲಗ್ನಾಧಿಪತಿ ಕುಜನ ಸಂಗಡ ಸೇರಿಕೊಂಡು ರಾಜಯೋಗ ಮಾಡಿದ್ದಾನೆ. ಹೀಗೆ ಇಲ್ಲಿ ಕೇತುವಿನ ಡಿಸ್ಪಾಸಿಟರ್ ಕೂಡ ಸೂರ್ಯನೇ ರಾಜಯೋಗದಲ್ಲಿದ್ದಾನೆ. ಇಲ್ಲಿ ಪ್ರಶಸ್ತಿ ಬಂತು. ಇನ್ನು ನಾನು ಮುಂದೆಲ್ಲ ತೊಗೊಂಡು ಹೋಗ್ತೇನೆ, ವರ್ಗ ಕುಂಡಲಿಗಳಿಗೆ ಇದನ್ನು ತೊಗೊಂಡು ಹೋಗ್ತೇನೆ. ನೋಡಿ ಷಷ್ಠ್ಯಂಶಕ್ಕೆ ಹೋದರೆ ಪ್ರೋಗ್ರೆಷನ್, ಅದರ ಕೆಳಗಡೆ ಬನ್ನಿ ದಶಾಂಶ ಇದೆ, ಅದರ ಕೆಳಗಡೆ ಬನ್ನಿ ಷಷ್ಠ್ಯಂಶ ಇದೆ. ಅಲ್ಲಿ ನೋಡಿ ಇದು ಕರೆಕ್ಟಾಗಿ ಇರಿದ್ರೆ ಮಾತ್ರ ನೋಡೋಕ್ಕಾಗತ್ತೆ. ಸೆಕೆಂಡ್ಸ್ಗಳವರೆಗೂ ಜಾತಕ ಸರಿ ಇರಬೇಕು. ಅಲ್ಲಿ ನೋಡಿ ಮುಂತ 11ನೇ ಮನೆ. 11ನೇ ಮನೆಯೇ ಅಲ್ವನ್ನ ತಾನೇ ಹೇಳಿದೆ. ಸಡನ್ನಾಗಿ ಎಲ್ಲ ಒಳ್ಳೇದು ಮಾಡೋದು, ನಮ್ಮ ಆಶೆಗಳನ್ನು ಆಶೋತ್ತರಗಳನ್ನು ತೀರಿಸುವಂಥದ್ದು. ಸೊ ಈ ಥರ ಎಲ್ಲ ನೋಡಿಕೊಂಡು ಯೋಗಿನಿ ದಶವನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಡಿಟೇಲ್ಡಾಗಿ ಇದರ ಬಗ್ಗೆ ನಾನು ಮತ್ತೆ ವೀಡಿಯೋಗಳನ್ನು ಮಾಡ್ತೇನೆ. ಸ್ವಲ್ಪ ನಾನು ಊರಿಗೆ ಹೋಗ್ತಾ ಇದ್ದೇನೆ, 6, 7, 8 ಇರೋದಿಲ್ಲ. ಕುಲದೇವರ ದರ್ಶನಕ್ಕೆ, ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇನೆ. 3 ದಿವಸ ನಾನಿಲ್ಲ. ಅಲ್ಲಿವರೆಗೆ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಹೋಗ್ತೇನೆ ಇದ್ರ ಬಗ್ಗೆನೇ, ಯೋಗಿನಿ ದಶ ಬಗ್ಗೆನೇ. ರೂಢಿ ಮಾಡ್ಕೊತೀರಿ. ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಇಟ್ಕೊಂಡೇ ಮತ್ತೆ ಸರಿಯಾಗಿ ವೀಡಿಯೋ ಮಾಡ್ತೀನಿ. ನಾನು ಇದನ್ನು ಪೇಜಸನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಯಾರ ಹತ್ರ ಈ ಸಾಫ್ಟ್ವೇರ್ ಇದೆಯೋ ಅವ್ರು ಈ ಥರ ಸೆಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ತುಂಬ ಸೀಕ್ರೆಟ್ಸ್ ಹೇಳ್ಕೊಡ್ತೀನಿ ಯೋಗಿನಿದು. ಹಿಮಾಲಯದ ಮಾತ್ರ ನೋಡೋದು ಇಷ್ಟೇ ಅಂತ ಅವ್ರನ್ನ ಹೇಳಿದ್ದು. ಇಷ್ಟನ್ನೇ ಮಾಡ್ತಾರೆ, ಮತ್ತು ಏನೂ ಇಲ್ಲ. ಪ್ರೋಗ್ರೆಷನ್ ಚಾರ್ಟ್ ಆಗ್ತಾರೆ, ಯೋಗಿನಿ ದಶ ನೋಡ್ತಾರೆ. ಅವ್ರು ಏನೇನು ಪ್ರೆಡಿಕ್ಷನ್ ಕೊಟ್ಟಿದ್ರು ಅನ್ನೋದನ್ನು ಮತ್ತೆ ಹೇಳ್ತೀನಿ ನಾನು. ಕೆಲವೊಂದು ರಾಜಕಾರಣಿಗಳಿಗೆ ಯಾವಾಗ ಯೋಗ ಬರುತ್ತೆ, ಯೋಗಿನಿ ದಶನಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಟೈಮ್ ಕಂಡುಹಿಡಿಯೋದು ಹೇಗೆ, ಅದೆಲ್ಲ ಇದೆ. ಒಂದೊಂದೇ ಹೇಳ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.